ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಈಗ ನಾವೇನ್ ಮಾಡಿದರೆ ಇವರೆಲ್ಲ ಸೇರ್ಕೊಂಡು ಒಡವೆ ಇಟ್ಕೊಂಡಿದ್ದಾರೆ ನಿಮ್ಮ ಹತ್ರ. ಈಗ ಇವರು ಒಡವೆಲ್ಲ ಬರೀ ನಿಮ್ಗೆ 14 ಗ್ರಾಮ್ ಮಾತ್ರ ಒಡವೆ ಸಿಕ್ಕಿದೆ. ಮಿಕ್ಕಿದ ಒಡವೆದು ಏನಾಯ್ತು? ಅವೆಲ್ಲ ರೆಕಾರ್ಡ್ ಮಾಡಿಸ್ತಾರೆ. ರೆಕಾರ್ಡ್ ಮಾಡಿ ಅವರು 4-5 ಸಲ ಮಾಡಿ ನೋಟಿಸ್ ಕೊಟ್ಟರು ಸಂಬಂಧಪಟ್ಟ ಅಧಿಕಾರಿಗೆ. ಅವರು ಆ ನೋಟಿಸ್ ಕೊಟ್ಟ ತಕ್ಷಣ ಅವರು ಕೊಟ್ಟಿಲ್ಲ. ಹಾಗಾಗಿ ಅವರು ಕ್ರಿಮಿನಲ್ ಅಫೆನ್ಸ್ ಮಾಡಿ ಅನ್ನೋದು ಅವ್ರಿಗೆ ಇದು ಆದೇಶ ಮಾಡಿದ್ರು. ಯಾರೋ ಸಹಕಾರ ಸಂಘ ಸಹಾಯಕ ನಿಬಂಧಕರು ಅದೇ ಸಂಬಂಧಪಟ್ಟಾಗಿ 4 ಜನರಿಗೆ ಸಿಗುತ್ತೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. 1 ಸಾರಿ ಬಂದಕ್ಕೆ 2 ಸಾರಿ ಅವರು ಡೆತ್ ಅವರು ಮತ್ತೆ ಅದೇ ಕಾರಣಕ್ಕೆ ಮತ್ತೆ ಸಹಕಾರ ಸಂಘ ಸಹಕಾರ ನಿಬಂಧಕ ಮಾಡಿ ಕಳಿಸ್ತಾರೆ. ಕಳಿಸಾದ್ಮೇಲೆ ಅವರು ನಮ್ಮನ್ನು ಆದೇಶ ಕೊಟ್ಟರು ಪಂಚನಾಮೆ ಮಾಡಿ ಅಂತೇಳಿ ಸಂಬಂಧಪಟ್ಟ ದಾಖಲಾತಿಗಳು ಹಾಕೋದು, ಸಂಬಂಧಪಟ್ಟ ಕಾರ್ಯದರ್ಶಿ ಮನೆ ಹಾಕೋದು, ಸಂಬಂಧಪಟ್ಟ ಲೌಕಿಕ ಮನೆ ಹಾಕೋದು, ದಾಖಲಾತಿಗಳು ಎಲ್ಲದೇ ಪರಿಶೀಲನೆ ಮಾಡಿ ಕೊಡಿಸಿ ಎಂಬುದು ಒಬ್ಬ ಅಧಿಕಾರಿನ ಹಾಕೋದು. ಅಧಿಕಾರಿಗಳು ಮತ್ತೆ ಆ ಸಂಬಂಧಪಟ್ಟ ಪೊಲೀಸರು, ಸಂಬಂಧಪಟ್ಟ ನಿರ್ದೇಶಕರು, ಆಮೇಲೆ ಸಂಬಂಧಪಟ್ಟ ಅಧಿಕಾರಿಯ ಸಂಬಂಧಿಕರು ಯಾರಿರ್ತಾರೆ ಸಂಬಂಧಿಕರು ಎಲ್ಲರೂ ಕೂಡ ಬಂದು ಪಂಚನಾಮೆ ಮಾಡಿ ಅಲ್ಲಿ ಲಾಕರ್ನ ಓಪನ್ ಮಾಡಿಸ್ತಾರೆ. ಲಾಕರ್ ಓಪನ್ ಮಾಡಿಸಿದಾಗ ನಮ್ದು 1,25,00,000 ಒಡವೆ ಸಾಲ ಇರ್ತದೆ. ನಮಗೆ ಲಾಕರ್ ಸಿಕ್ಕಿದ ಒಡವೆ 16 ಗ್ರಾಮ್ 4 ಜನಕ್ಕೆ ಮಾತ್ರ ಸಿಕ್ತು ಸರ್. ಅದ್ರ ಮುಂದೆ ಅದಾದ ನಂತರ ನಾವು ಲೆಕ್ಕ ಪರಿಶೋಧಕರಿಗೆ ಅದರ ಸಂಬಂಧಪಟ್ಟಂಗೆ ಅವರು ನಾವು ದಾಖಲಾತಿ ಕೊಡೋದು ಸರ್. ಯಾವ ಒಡವೆ ಸಾಲ ಯಾವ ಇದೆ ಅನ್ನೋದನ್ನ ನಾವು ಕೇಸನ್ನು ಹಾಕಿದ್ದೀವಿ. ಅದರ ಬಗ್ಗೆ ಅವ್ರಿಗೆ ದಾಖಲಾತಿ ಆದಾದ್ಮೇಲೆ ಲೆಕ್ಕ ಪರಿಶೋಧನೆ ಮಾಡಿ ಅವರು ಸಂಬಂಧಪಟ್ಟ ನಿರ್ದೇಶಕರಿಗೂ ನೋಡಿಸ್ಕೊಟ್ಟು, ಸಂಬಂಧಪಟ್ಟ ಅಧಿಕಾರಿಯ ಸಂಬಂಧಿಕರು ಕೂಡ ನೋಡಿಸ್ಕೊಟ್ಟು, ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಟ್ಟರು. ನೀವು ಈಗ ಕ್ರಮ ವಹಿಸ್ತಿರುತ್ತೆ. ಯಾರು ಅಧಿಕಾರಿ ವಿರುದ್ಧ ನೀವು ಇಷ್ಟು ಅಲಿಗೇಷನ್ ಮಾಡಿರುತ್ತೆ, ನೀವು ಕ್ರಮ ವಹಿಸ್ತಿರುತ್ತೆ, ನೀವು ಸೂಕ್ತ ಕಾರಣ ಕೊಡಿ ಅಂತ ಅವ್ರು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಆಧಾರದ ಸಂಬಂಧಪಟ್ಟ ಇಲಾಖೆಗಳು ಲೆಕ್ಕ ಪರಿಶೋಧನೆ ಮಾಡಿ ಇದನ್ನು ನಮಗೆ ಕೊಟ್ಟಿದ್ದಾರೆ ಸರ್. ಅಷ್ಟೇ ಎಂದು ತಿಳಿಸಿದ್ದು. ಈ ಬಗ್ಗೆ ಆಡಳಿತ ಮಂಡಳಿ ಸೂಕ್ತ ನಿರ್ಧಾರ ಕೈಗೊಂಡು ದಾಖಲೆಗಳನ್ನು ಪುನರ್ರಚನೆ ಸಂಬಂಧಪಟ್ಟ ಇಲಾಖೆ ಬರೀ ಸರಿ ಇದೆಯಾ ಇಲ್ವಾ ಕನ್ಫರ್ಮ್ ಮಾಡಿಕೊಂಡು ಈಗ ಒಂದು ನಿಮ್ಮಲ್ಲಿ ಇಂಗ್ಲಿಷ್ ಇರ್ತದ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.